ಊಟ ತಂದಿದ್ದೀನಿ, ತಗೋ ತಿನ್ನು. ಬೇಡ ನನಗೆ. ಹಠ ಯಾಕೆ ಮಾಡ್ತೀಯ ಶಿವಾನಿ? ಮೊದಲೇ ನೀನು ಊಟ ತಿಂದಿಲ್ಲ ನೋಡು. ಏನು ತಿಂದೆ ಇದ್ರೆ ಹಾಸ್ಪಿಟ್ಲಿಗೆ ಸೇರ್ಕೋಬೇಕಾಗತ್ತೆ. ನೀನೇ ತಿನ್ಸು. ನಾನಾ? ನೀನೇ. ತ್ರಿಶೂಲ್, ಯಾಕೆ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ಕೆಲವೊಂದ್ಸರಿ ಕಣ್ಮುಂದೆ ಎಲ್ಲ ನಡೀತಾ ಇದ್ರು ಸತ್ಯ ಅಂತ ನಂಬೋದಕ್ಕೆ ಆಗೋದಿಲ್ಲ. ತ್ರಿಶೂಲ್, ಆ ಚಂದ್ರನ ನೋಡು, ಎಷ್ಟು ಸುಂದರವಾಗಿದ್ದಾನೆ ಅಂತ. ಹೌದು, ಆ ಚಂದ್ರ ಅವನ ಹುಡುಗಿಗೋಸ್ಕರ ರೆಡಿಯಾಗಿ ಬಂದಿದ್ದಾನೆ. ಹುಡುಗಿನ? ಯಾರು? ಭೂಮಿ. ನನಗೂ ಚಂದ್ರಂಗೂ ಒಂದು ಸಿಮಿಲಾರಿಟಿ ಇದೆ. ಏನ್ ಗೊತ್ತಾ? ಏನು? ಭೂಮಿ ಸಿಗೋದಿಲ್ಲ ಅಂತ ಗೊತ್ತಿದ್ರು ಅವಳು ಸುತ್ತಾನೆ ಇರ್ತಾನೆ. ಹಾಗೆ ನಾನು, ನೀನ್ ನನಗೆ ಸಿಗೋದಿಲ್ಲ ಅಂತ ಗೊತ್ತಿದ್ರು ನೀನ್ ಹಿಂದೆನೆ ಸುತ್ತಾ ಇರ್ತೀನಿ. ಸಿಗಲ್ಲ ಅಂತ ನಾನೇನು ಹೇಳಿಲ್ವಲ್ಲ. ಏನಂದ್ರೆ? ಏನಿಲ್ಲ, ನನ್ಗೊಂದು ವಿಷಯ ಗೊತ್ತಾಗ್ಬೇಕು. ನೀನ್ ಮುಂಚೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ಯಾ? ಇಲ್ಲ. ಮತ್ತೆ ಸುಂದ್ರಿ ಅಂತ ಒಬ್ಳಿದ್ಲು, ಅವಳ ಹೆಸರನ್ನೇ ಪಾರಿವಾಳಗಿಟ್ಟಿದ್ದು ಅಂತ ಹೇಳ್ದೆ. ಅದಾ, ಇದ್ಲು ಸುಂದರಿ ಅಂತ. ಅವಳೆಷ್ಟು ಚೆನ್ನಾಗಿದ್ಲು ಗೊತ್ತಾ? ಹೇಗಿದ್ಲು? ಅವಳು ನೋಡ್ತಾ ಇದ್ದಾಗ ದಿನಗಳು ಕಳೆಯೋದೇ ಗೊತ್ತಾಗ್ತಾ ಇರಲಿಲ್ಲ. ನಮ್ ಲವ್ ಸ್ಟೋರಿ ಹೇಳ ಶಿವಾನಿ. ನಾನು ಅವಳನ್ನ ಫಸ್ಟ್ ಟೈಮ್ ನೋಡಿದ್ದು ಕಾಡಲ್ಲಿ. ಲಂಗ ದಾವಣಿ ಹಾಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಗೊತ್ತಾ? ಅವಳನ್ನ ನೋಡಿದಾಗ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು. ಆಮೇಲೆ ಅವಳನ್ನು ಹುಡುಕೊಂಡು ಅವಳ ಮನೆ ಕಾಂಪೌಂಡ್ ಹತ್ತಿದೆ. ಅಲ್ಲಿ ಅವಳು ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ಲು. ಕ್ಲೀನ್ ಬೋಲ್ಡ್ ಆಗೋದೆ. ಆಮೇಲೆ ಏನಾಯ್ತು ಅಂತ ಕೇಳೋದಿಲ್ವಾ ಶಿವಾನಿ? ಏನಾಯ್ತು? ನನಗೂ ಲವ್ ಆಯ್ತು, ಅವಳಿಗೂ ಲವ್ ಆಯ್ತು. ಆಮೇಲೆ ಒಂದಿನ ನಾನು ಅವಳು ಇಬ್ರು ಸೇರಿ. ನನ್ನನ್ನು ಬಿಟ್ಟು ಬೇರೆಯವಳನ್ನ ಪ್ರೀತಿಸ್ತಾ ಇದ್ಯಾ ನೀನು? ಶಿವಾನಿ ಬಿಡು. ಅಪ್ಪಾಜಿ, ಕರೋಡೋದ್ಕಾರ ನೀಲಿ ಬಣ್ಣಕ್ಕೆ ತಿರುಗಿದೆ. ಯಾರವಳು ಸುಂದ್ರಿ? ನೀನ್ ನಿಜವಾಗ್ಲೂ ಅವಳನ್ನ ಪ್ರೀತಿಸ್ತಾ ಇದ್ಯಾ? ಹೇಳು, ಯಾರವಳು? ಇಚ್ಛಾಧಾರಿ ನಾಗಗಳು
ನಮ್ಮ ವ್ಯಾಪ್ತಿಯೊಳಗಡೆನೆ ಇದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಬಿಡಬೇಡಿ. ಹೋಗಿ ಹುಡುಕಿ. ತ್ರಿಶೂಲು ಶಿವಾನಿ ಡಿವೋರ್ಸ? ತ್ರಿವಿಕ್ರಮ್, ಏನ್ ಮಾತು ಅಂತ ಆಡ್ತಾ ಇದ್ಯಾ? ತಲೆಗಿಲೆ ಕೆಟ್ಟೋಗಿದ್ಯಾ? ಅಯ್ಯೋ ಮಾಮ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಈ ವಿಷಯನ ಅಂಕಲ್ ಹೇಳಿದ್ದು, ಬೇಕಿದ್ರೆ ಅವ್ರಿಗೆ ಕೇಳಿ. ಕೃಷ್ಣಮೂರ್ತಿ, ತ್ರಿವಿಕ್ರಮ್ ಹೇಳ್ತಿರೋದು ನಿಜಾನ? ಅದು ನಿಜಾನ ಅಂತ ಕೇಳಿದೆ. ಹೌದಪ್ಪ, ಅವರಿಬ್ರು ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ರೀ, ಏನ್ರಿ ಇದು? ಅವ್ರ ಸಂಸಾರ ಸರಿ ಹೋಯ್ತು, ಇಬ್ರು ಅನ್ಯೋನ್ಯವಾಗಿದ್ದಾರೆ ಅನ್ಕೊಂಡ್ರೆ ಇಂಥ ಕೆಲ್ಸ ಮಾಡ್ಬಿಟ್ಟಿದ್ದಾರೆ. ತ್ರಿಶೂಲ್ ಯಾಕೆ ಹಿಂಗ್ ಮಾಡ್ದ? ರೀ, ಮಾತಾಡ್ರಿ. ನೀವೇ ಸುಮ್ನೆ ನಿಂತ್ಕೊಂಡ್ರೆ ನಾವೇನ್ ಅನ್ಕೋಬೇಕು? ನಂದೀಶ, ಯಜಮಾನ್ರೆ. ತ್ರಿಶೂಲ್ಗೆ ಒಂದು ವಿಡಿಯೋ ಕಾಲ್ ಮಾಡ್ಕೊಡು. ಸರಿ ಯಜಮಾನ್ರೆ. ಹಾಯ್ ಪಾ. ತ್ರಿಶೂಲ್, ಯಜಮಾನ್ರು ಮಾತಾಡ್ಬೇಕಂತೆ. ಗುಡ್ ಮಾರ್ನಿಂಗ್ ಅಪ್ಪ. ನಾವು ಹೇಗಿದ್ದೀವಿ ಅಂತ ಕೇಳಕ್ ಫೋನ್ ಮಾಡಿದ್ರಾ? ಸೂಪರ್ ಆಗಿದೀವಪ್ಪ. ಶಿವಾನಿ ಬೈಲಿ ನೋಡಪ್ಪ, ಹೇಗೆ ರೆಡಿ ಆಗಿದ್ದೀವಿ. ನಿಲ್ಸೋ ನಿನ್ ನಾಟಕನ. ನಿಮ್ಮನ್ನ ಏನು ಅನ್ಕೊಂಡಿದ್ದಲ್ಲ, ಅದರಲ್ಲೂ ತ್ರಿಶೂಲ್ ನೀನು. ನೀನ್ ನಾನು ಅನ್ಕೊಂಡಾಗಲ್ಲ. ಒಂದೊಂದೇ ವಿಷಯದಲ್ಲಿ ನಿನ್ ಮುಖವಾಡ ಕಳಚಿ ಬೀಳ್ತಾ ಇದಲ್ಲ. ಅಪ್ಪ, ನೀವೇನ್ ಹೇಳ್ತಾ ಇದೀರಿ? ಏನು ಅರ್ಥ ಆಗ್ತಿಲ್ಲ. ಸುಳ್ಳು ಸಂಸಾರದ ನಿನ್ನ ಮುಖವಾಡ ಕಳಚಿ ಹಾಕು, ಹಾಗೆಲ್ಲ ಅರ್ಥ ಆಗುತ್ತೆ. ನಮ್ ಸಂಸಾರ ಈಗ ಶುರುವಾಗಿದೆ, ನಾವು ಬಹಳ ಸಂತೋಷವಾಗಿದ್ದೀವಿ ಅಂತ ನಮ್ಮ ಮುಂದೆ ನಾಟಕ ಆಡಿ ಒಳ್ಳೊಳಗೆ ಡೈವರ್ಸ್ಗೆ ಅಪ್ಲೈ ಮಾಡಿರೋ ವಿಷಯ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ತ್ರಿಶೂಲ್, ಯಾಕೋ ಹೀಗ್ ಮಾಡ್ದೆ? ನಮ್ಗೊಂದ್ ಮಾತ್ ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ? ನನ್ ಮಗನ್ ಸಂಸಾರದ ವಿಷಯ ಮೂರನೇ ಅವ್ರ ಕೈಯಿಂದ ಕೇಳ್ಬೇಕಿತ್ತ. ಅಮ್ಮ, ಅದು ಶಿವಾನಿ, ತ್ರಿಶೂಲ್ ಅಂತೂ ಈ ವಿಷಯ ನಮ್ಮಿಂದ ಮುಚ್ಚಿಟ್ಟ. ನೀನಾದ್ರೂ ಹೇಳ್ಬೋದಿತ್ತಲ್ವಾ? ನಾವೆಲ್ಲ ನಿನ್ ಪಾಲ್ಗೆ ಏನು ಅಲ್ವಾ? 2 ಜೀವ ಒಂದಾಗಕ್ಕೆ ಸಾವಿರಾರು ಜನರನ್ನ ಕರೀತೀರಾ. ಅದೇ ಇಬ್ರು ದೂರ ಆಗ್ಬೇಕಾದ್ರೆ 4 ಗೋಡೆ ಮಧ್ಯೆ ನೀವೇ ನಿರ್ಧಾರ ತಗೋತೀರಾ. ಅದ್ ಹೇಗೋ ಸರಿ ಆಗತ್ತೆ? ಅಮ್ಮ, ಮರೆ ಹೊಡಿ. ಯಾಕೋ ಹೀಗೆಲ್ಲ ಮಾಡ್ತಾ ಇದ್ಯಾ? ಯಾಕೋ ಎಲ್ರೂ ಮನಸ್ಸನ್ನ ನೋಯಿಸ್ತಾ ಇದ್ಯಾ? ಹೀಗೆಲ್ಲ ಮಾಡೋದಕ್ಕೆ ಹೇಗೋ ಮನಸ್ಸು ಬಂತು ನಿಂದು? ಇದೆಲ್ಲ ನಿಂದೇ ಕೆಲಸ. ಶಿವಾನಿ ಏನು ಕೇಳಿರೋದಿಲ್ಲ. ನಿನ್ ದೊಡ್ಡಸ್ಕೆಲೆ ಎಲ್ಲ ಮಾಡಿರ್ತೀಯ ನೀನು. ಹೌದಪ್ಪ, ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ನನ್ನ ಶಿವಾನಿ ಸಂಸಾರ. ಅಂಕಲ್, ಇಷ್ಟೊತ್ತು ನೀವೆಲ್ಲ ಏನೇನ್ ಮಾತಾಡ್ತೀರಾ ಕೇಳಿಸ್ಕೊಳ್ಳೋಣ ಅಂತ ಸುಮ್ನೆ ಇದ್ದೆ. ನಾವಿಬ್ರು ಡಿವೋರ್ಸ್ ತಗೋತಿದ್ರೆ ನಾವ್ ಯಾಕೆ ಹನಿಮೂನ್ಗೆ ಬರ್ತಿದ್ವಿ? ಒಟ್ಟಿಗೆ ಯಾಕಿರ್ತಿದ್ವಿ? ನಾವಿಬ್ರು ತುಂಬಾ ಖುಷಿಯಾಗಿದ್ದೀವಿ. ಬೇಕಾದ್ರೆ ಇಲ್ಲಿ ನೋಡಿ. ನಂದೀಶಾ, ಮತ್ತೆ ಲಾಯರ್ ಹೇಳಿದ್ದು? ಲಾಯರ್ ಯಾಕೆ ಹಾಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ನಾವಿಬ್ರಂತೂ ಇಲ್ಲಿ ಖುಷಿಯಾಗಿದ್ದೀವಿ ಅಲ್ವಾ? ಮತ್ತೆ ಅವತ್ತು ಲಾಯರ್ ಆಫೀಸ್ಗೆ ಹೋಗ್ಬಿಟ್ಟು ಡಿವೋರ್ಸ್ ಅಪ್ಲೈ ಮಾಡಿದ್ದು? ಹೌದಾ? ಯಾವಾಗ? ತ್ರಿಶೂಲ್ನ ಪ್ರೀತಿಸಿ ಮದ್ವೆ ಆಗಿ ನಾನ್ ಯಾಕೆ ಅವನ್ನ ದೂರ ಮಾಡ್ಕೊಳ್ಳಿ? ಅವನ್ ಯಾವತ್ತಿದ್ರು ನನ್ನವನೇ. ನೀನ್ ಯಾಕೋ ಏನು ಮಾತಾಡ್ತಾ ಇಲ್ಲ? ಅಪ್ಪ, ಶಿವಾನಿ ಹೇಳ್ತಾರೆ ನಿಜಾನೇ. ನಾವಿಬ್ರು ತುಂಬಾ ಖುಷಿಯಾಗಿದ್ದೀವಪ್ಪ. ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾ ಇದೀವಿ ಅಂದ್ರೆ, ಲೇ ಎಲ್ರೂ ಮುಂದೇನು ಇಡೋ ಫೋನು. ಸಾರಿ ಶಿವಾನಿ. ಏನ್ ಸಾರಿ? ಹ?
ಮನೆಯವ್ರ ಮುಂದೆ ಎಲ್ಲ ಮುತ್ಕೊಡಕ್ ಬರ್ತಿಯಲ್ಲ, ಅವರೆಲ್ಲ ಏನಾದ್ರು ಅಂದ್ಕೊಂಡ್ರೆ? ಸಾರಿ. ಇನ್ ಮುಂದೆ ಎಲ್ರ ಮುಂದೆ ಕೊಡಕ್ ಹೋಗ್ಬೇಡ. ಸರಿ. ಸರಿನಾ? ನನ್ ಗಂಡನ್ಗೆ ನನ್ನ ಮಾತುಗಳೇ ಅರ್ಥ ಆಗಲ್ಲ. ಶಿವಾನಿ ಏನಂದೆ? ಸಾಬ್ ಸಾಬ್ ಕ್ಯಾ ಹುವಾ? ಏನಾಗಿದೆ ಅವ್ರಿಗೆ? ನಾನು ತಲೆ ಸುತ್ತ ಬಿಟ್ಬಿಟ್ಲಣ್ಣ, ಮೈ ತುಂಬ ಸುಡ್ತಾ ಇದೆ, ಜ್ವರ. ಸಹಾಯಗೆ ಏನಾದ್ರು ಮಾಡ್ಬೇಕಾ? ಹಾ, ಮನೇಲಿ ಯಾವ್ದಾದ್ರು ಮೆಡಿಸಿನ್ ಇದ್ರೆ ತಂದ್ಕೊಡಿ. ತುಂಬಾ ಜ್ವರ ಅಣ್ಣ ಇವಳಿಗೆ. ಜ್ವರ ಟ್ಯಾಬ್ಲೆಟ್ ಇದ್ರೆ ತಂದ್ಕೊಡ್ತೀರಾ ಪ್ಲೀಸ್? ಯಾ ಅಲ್ಲ, ಇದು ನಮ್ದು ಮನೆ ಅಲ್ಲ. ಇಲ್ಲಿ ಏನೈತೆ ಏನಿಲ್ಲ ನಮ್ದಕ್ಕೆ ಗೊತ್ತಿಲ್ಲ. ಇಲ್ಲಿಗೆ ನಾವೇ ಗೆಸ್ಟು. ಅಣ್ಣ ಪ್ಲೀಸ್ ಮೆಡಿಸಿನ್ ಇದ್ರೆ ನೋಡಿ ಅಣ್ಣ, ತುಂಬಾ ಹೆಲ್ಪ್ ಆಗುತ್ತೆ. ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಮೈ ಹೂನಾ, ಟೆನ್ಷನ್ ಮತ್ಲಿಯೋ, ನಾವು ಹುಡ್ಕೊಂಡು ಬರ್ತಾರೆ ಇರಿ. ಓಕೆ, ಹೋಗಿರ್ತೀನಿ ನಾನು. ಶಿವಾನಿ, 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 ಶಿವಾನಿ ನೋಡಿನಿ ಇದು. ಅಯ್ಯೋ, ಮೈಯೆಲ್ಲ ಬೆಂಕಿ ತರ ಸುಡ್ತಾ ಇದೆ. ಏನ್ ಮಾಡೋದು, ಏನ್ ಮಾಡೋದು, ಏನ್ ಮಾಡೋದು? ಶಿವಾನಿ, ಶಿವಾನಿ, ಅಯ್ಯೋ, ಬಟ್ಟೆ ಬೇರೆ ಮಣ್ಣಾಗೋಗಿದೆ. ಇದರಲ್ಲಿ ಹೇಗೆ ಮಾಡ್ಕೋತಾಳೆ ಇವಳು? ಸಾರಿ ಶಿವಾನಿ, ನಿನ್ನ ಪರ್ಮಿಷನ್ ಇಲ್ಲದೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕ್ಷಮಿಸ್ಬಿಡು. ಅಮ್ಮ, 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 ಅಮ್ಮ. ಅಜಿತ್, ವಿಶಾರಿ, ಜೋರಾಗಿ ಕಿರಿಸಬೇಡಿ. ಈ ಮನೆಯಲ್ಲಿ ನಾವಷ್ಟೇ ಅಲ್ಲ, ಮೂರನೇವರು ಇದ್ದಾರೆ ಅನ್ನೋ ವಿಚಾರ ಗೊತ್ತಿದೆ ತಾನೆ. ನಮ್ಮ ಧ್ವನಿಗೆ ಕಿವಿಯಾಗೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅಪ್ಪ, ಅಮ್ಮ ಬಂದ್ರು. ಎಲ್ಲಿಗೆ ಹೋಗಿದ್ದೆ ಅಮ್ಮ? ನೀ ಹೇಳ್ದೆ ಕೇಳ್ದೆ ಹೋದ್ರೆ ನಾವೇನ್ ಅನ್ಕೋಬೇಕು? ಮುಖ್ಯವಾದ ಕೆಲಸದ ಮೇಲೆ ಹೋಗಿದ್ದೆ. ಅಂತದೇನಮ್ಮ? ಆದಿಶೇಷನ ಸುಳಿವನ್ನ ಹುಡುಕಿಕೊಂಡು. ಏನ್ ಸುಳಿವು? ಇದು ಆದಿಶೇಷನ ಪೊರೆ, ಜೊತೆಗೆ ಅವನ ಪ್ರೇಯಸಿದೂ ಇದೆ. ಅಂದ್ರೆ ಅವರಿಬ್ರು ಒಟ್ಟಿಗೆ ಇದ್ರಾ? ಈ ಜನ್ಮದಲ್ಲೂ ಒಂದಾಗಿದ್ದಾರಾ? ಇಲ್ಲ, ಅವರಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದ್ ಹೇಗೆ ಹೇಳ್ತೀರಾ? ಅವರಿಬ್ಬರ ಮಿಲನ ಆಗಿದ್ದಿದ್ರೆ ಆದಿಶೇಷನ ಪೊರೆಯ ಮೇಲೆ ಅವನ ಪ್ರೇಯಸಿಯ ಬಣ್ಣ, ಅವನ ಪ್ರೇಯಸಿಯ ಪೊರೆಯ ಮೇಲೆ ಆದಿಶೇಷನ ಬಣ್ಣ ಮೂಡಿರ್ತಾ ಇತ್ತು. ಆದ್ರೆ ಈ ಎರಡು ಪೊರೆಗಳ ಮೇಲೂ ಅದು ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಂದ್ರೆ ಅವರಿಬ್ಬರ ಮಿಲನ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅವರಿಬ್ಬರ ಪ್ರೀತಿ ಇನ್ನು ಪ್ರೇಮ ನಿವೇದನ ಹಂತದಲ್ಲಿ ಇರಬಹುದೇ? ಆದಿಶೇಷನ ವಿವಾಹ ಆಗಿದೆ ಅಂದ್ರೆ ಅವನ ಪತ್ನಿ ಆ ಇಚ್ಛಾಧಾರಿ ನಾಗಿಣಿ. ಮದ್ವೆ ಆಗಿದೆ ಅಂದ್ಮೇಲೂ ಅವರಿಬ್ರು ಒಂದಾಗಿಲ್ಲ ಅಂತ ಹೇಳ್ತಿದ್ದೀರಾ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಕ್ಷಮಿಸಿ, ನನ್ನ ಮಾತಿನ ಅರ್ಥ ಅದಲ್ಲ. ನಾಗಗಳ ಬಗ್ಗೆ ನಾನು ಅಧ್ಯಯನ ಮಾಡಿರುವಷ್ಟು ಬೇರೆ ಯಾರು ಮಾಡಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಇದು ಒಳ್ಳೆಯದ ಕೆಟ್ಟದ? ಆದಿಶೇಷ ಮತ್ತವನ ಪ್ರೇಯಸಿಯ ಮಿಲನವಾದರೆ ನಮ್ಮ ಸರ್ವನಾಶ ಖಂಡಿತ. ಈ ಎರಡು ಶಕ್ತಿಗಳು ಒಂದಾದರೆ ಬೇರೆ ಯಾರಿಂದಲೂ ಬೇರ್ಪಡಿಸಲು ಸಾಧ್ಯವಿಲ್ಲ. ನಾಗಲೋಕದವರಲ್ಲೇ ಇವರಿಬ್ಬರು ಅತ್ಯಂತ ಶಕ್ತಿಶಾಲಿಗಳಾಗುತ್ತಾರೆ. ಆಗ ನಾಗಮಣಿ ಸುಲಭವಾಗಿ ಇವರ ಕೈ ಸೇರುತ್ತದೆ. ಹಾಗಾದ್ರೆ ನಾವು ಅವರಿಬ್ಬರನ್ನ ಒಂದಾಗಕ್ ಬಿಡಬಾರ್ದು. ಹೌದು, ಅವರಿಬ್ಬರು ಒಂದಾಗೋದ್ರೊಳಗೆ ಇಬ್ಬರಲ್ಲಿ ಒಬ್ರು ಸುರ್ನ ನಿಲ್ಲಿಸಬೇಕು.
ಅವರಿಬ್ರು ಎಲ್ಲಿದ್ದಾರೆ? ನಮ್ ಕೈ ಯಾಕೆ ಸಿಗ್ತಾ ಇಲ್ಲ? ಕೆಲವೊಮ್ಮೆ ಮಾಯೆ ನಮ್ಮನ್ನು ಆಟ ಆಡಿಸುವಂತ ಸಾಧ್ಯತೆಗಳಿದೆ. ಆದ್ರೆ ಒಂದಂತೂ ಸತ್ಯ, ಅವರಿಬ್ರು ಇಲ್ಲೇ ನಮ್ಮ ಸುತ್ತಮುತ್ತನೇ ಇದ್ದಾರೆ. ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಅಳಿಮಯ್ಯ, ನೀನ್ ಯಾಕೋ ಹೀಗಾದೆ? ಅಳಿಮಯ್ಯ, ನಿನ್ನ ಯಾವ ಆಂಗಲ್ ಅಲ್ಲಿ ನೋಡಿದ್ರು ದೇವದಾಸ್ ತರನೇ ಕಾಣಿಸ್ತಿದ್ಯ. ಸುಮ್ನೆ ಅಲ್ಲಿರೋ ಯಾವ್ದೋ ಒಂದು ಫೋಟೋಸ್ನ ಓಕೆ ಮಾಡಿ ಮದ್ವೆ ಆಗ್ಬಿಡು, ಒಪ್ಕೊಂಡ್ಬಿಡು. ತಮಾಷೆ ಮಾಡೋದಕ್ಕೊಂದು ಲಿಮಿಟ್ ಅಂತ ಇರುತ್ತೆ, ಅದನ್ನ ಕ್ರಾಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅಲ್ಲ ಕಣೋ, ನಿನಗೆ 4 ಒಳ್ಳೆ ಮಾತು ಹೇಳೋದು ಲಿಮಿಟ್ ಕ್ರಾಸ್ ಮಾಡ್ದಂಗ? ಯಾವ ಸಿಚುವೇಶನ್ ಅಲ್ಲಿ ಏನ್ ಮಾತಾಡ್ತಿದ್ದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲೇ, ನಾನು ಅಂತದ್ದೇನು ಅಂದೆ? ಬೇರೆ ಹುಡುಗಿನ ಮದ್ವೆ ಆಗು ಅಂತ ಹೇಳಿದ್ದೆ ತಪ್ಪ? ಅಲ್ಲ ಕಣೋ, ಆಲ್ರೆಡಿ ಮದ್ವೆ ಆಗಿರೋ ಶಿವಾನಿ ನೆನಪಲ್ಲೇ ಇರ್ತೀಯ. ಯಾಕಿರ್ಬಾರ್ದು? ಲೋ, ಅವಳು ತ್ರಿಶೂಲ ಹೆಂಡತಿ ಕಣೋ, ಅವಳ ನೆನಪಲ್ಲಿ ನೀನ್ ಯಾಕೋ ಇರ್ತೀಯ? ಶಿವಾನಿನ ನನ್ನ ಹೆಂಡತಿಯಾಗಿ ಮಾಡ್ಕೊಳಕ್ಕೆ. ಅಳಿಮಯ್ಯ, ಏನೋ ಮಾತಾಡ್ತಿದ್ಯಾ? ಏನ್ ತಪ್ಪು? ಅದು ಏನ್ ತಪ್ಪು? ನೋಡು ಮಾವ, ಶಿವಾನಿ ನನಗ್ ಸೇರ್ಬೇಕಾದವಳು, ಅವಳು ನನ್ನ ಹೆಂಡತಿ ಆಗ್ಬೇಕಾದವಳು. ಕೊನೆ ಕ್ಷಣದಲ್ಲ ತ್ರಿಶೂಲ್ ಬಂದು ಎಡವಟ್ ಮಾಡ್ದ ಅಂದ ತಕ್ಷಣ ಅವನಿಗೆ ಬಿಟ್ಕೊಡಕ್ ನನಗ್ ಸಂಜಾಯಿಸೇ ಇಲ್ಲ. ಶಿವಾನಿನ ಪಡ್ಕೋತೇನೆ. ಒಂದ್ ವೇಳೆ ಕೈ ಮೀರಿದ್ರೆ ಆ ತ್ರಿಶೂಲ್ನ ಸಾಯಿಸಾದ್ರೂ ಪಡ್ಕೋತೇನೆ. ಏನಪ್ಪ ಇದು? ಶಿವಾನಿ ಬೇರೆಯವರ ಹೆಂಡತಿ ಅಂತ ಆದ್ಮೇಲೂ ನನಗೆ ಬೇಕು ಅಂತಾನಲ್ಲ. ಎಂತ ಮನಸ್ಥಿತಿ ಅವನು, ನನ್ನ ಅಳಿಮಯ್ಯನ. ಏನೋ ನಿನ್ ಮನ್ಸಲ್ಲಿ ಬೈಕೋತಿರೋ ಹಾಗಿದೆ. ಇಲ್ಲಪ್ಪ, ನನ್ನ ಅಳಿಮಯ್ಯನ ಬಗ್ಗೆ ನಾನ್ ಬೈಕೊಳ್ಳೋದ? ಅಳಿಮಯ್ಯ, ನೀನ್ ಏನ್ ಮಾಡ್ಬೇಕಂತಿದೀಯ ಮಾಡು, ನನ್ ಸಪೋರ್ಟ್ ಇದ್ದೇ ಇರುತ್ತೆ. ಬಂದೆ, ತನಿಷಾ ಕರಿತಿದ್ದಾಳೆ, 1 ನಿಮಿಷ ಬಂದೆ. ಯಾರ್ ಏನೇ ಹೇಳಿದ್ರು ನಾನ್ ಬದ್ಲಾಗಲ್ಲ. ಶಿವಾನಿನ ನನ್ನ ಮನ್ಸಿಂದ ಕಿತ್ತಾಕಕ್ಕಾಗಲ್ಲ. ಅವಳು ಯಾವತ್ತಿದ್ರು ನನ್ನವಳೆ. ಶಿವಾನಿ, ನೋಡಿಲಿ, ಔಷಧ ತಂದಿದ್ದೀನಿ, ಇದನ್ನ ಕುಡಿ, ನಿನ್ಗೇನು ಆಗೋದಿಲ್ಲ. ತಗೋ. ನಿಧಾನ ಶಿವಾನಿ. ವಿಷಾರಿ, ಹುಡ್ಕೋ, ಅವ್ರು ಎಲ್ಲೇ ಇದ್ರು ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಬಿಡಲ್ಲ. ಶಿವಾನಿ, ಹೆದರ್ಬೇಡ, ಏನೂ ಆಗೋದಿಲ್ಲ, ನಾನಿದ್ದೀನಿ ನಿನ್ ಜೊತೆಗೆ. ಅಣ್ಣ, ಮೇಲ್ಗಡೆ ಏನಾದ್ರೂ ಇರ್ಬೋದಾ? ಏನಾಯ್ತು? ಅವ್ರೇನಾದ್ರೂ ಕಾಣಿಸಿದ್ರಾ? ಇಲ್ಲ, ಅವರಿಬ್ರು ನಮ್ ವ್ಯಾಪ್ತಿಯಿಂದ ಹೊರಗಡೆ ಹೋಗಿದ್ದಾರೆ. ಅದೇಗೆ?
ನಿಂಗೇನು ಆಗೋದಿಲ್ಲ, ಔಷಧಿ ಕುಡ್ದಿದ್ಯಾ, ಎಲ್ಲ ಸರಿ ಹೋಗುತ್ತೆ, ಆರಾಮ ಮಲ್ಕೋ. ತ್ರಿಶೂಲ್, ಏನ್ ಔಷಧಿ ಅದು? ಈ ಮನೆಯವ್ರು ಕೊಟ್ರು, ಜ್ವರ ಬೇಗ ವಾಸಿ ಆಗತ್ತಂತೆ. ಯಾರು ನೀವು? ಅದು ನಾನು ಈ ಮನೆಯವಳು. ಓ, ನಮಗ್ ಉಳ್ಕೊಳಕ್ ಅವಕಾಶ ಕೊಟ್ಟಿದ್ ನೀವೇನಾ? ಹಾ ಹೌದು. ನೀವ್ಯಾಕೋ ಮಾತಾಡಕ್ ಕಷ್ಟಪಡ್ತಿರೋ ಹಾಗಿದೆ, ಏನಾಗ್ತಿದೆ? ಏನಿಲ್ಲ, ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಶಿವಾನಿ, ಏನಾಯ್ತು? ತ್ರಿಶೂಲ್, ಇವರು ಈ ಮನೆಯವರೇ ಅಂತ. ಇವರೇ ರಾತ್ರಿ ಔಷಧಿ ತಗೊಂಡೋಗಿದ್ದು. ಸಾರಿ ಮಾ, ನೆನ್ನೆ ನಿಮ್ಮನ್ನ ಸರಿಯಾಗಿ ಮಾತಾಡ್ಸಕ್ಕಾಗ್ಲಿಲ್ಲ. ಪರವಾಗಿಲ್ಲ. ನೀವಿಬ್ರು ಗಂಡ ಹೆಂಡ್ತಿನಾ? ಹೌದು. ನಿನ್ನೆ ರಾತ್ರಿ ನಾನು ನಿಮ್ಮನ್ನ ಗಮನಿಸ್ದೆ. ನಿನಗೆ ಹುಷಾರಿಲ್ಲ ಅಂತ ಅವ್ನು ನಿದ್ದೆನೆ ಮಾಡಿಲ್ಲ, ರಾತ್ರಿ ಎಲ್ಲ ನಿನ್ ಪಕ್ಕನೇ ಕೂತಿದ್ದ. ಇವನ್ ನೋಡಿದ್ರೆ ಗೊತ್ತಾಗತ್ತೆ ನಿನಗೋಸ್ಕರ ಇವನ್ ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ ಅಂತ. ನಿಮ್ಮಿಬ್ರು ಸಂಸಾರ ಯಾವಾಗ್ಲೂ ಹೀಗೆ ಇರ್ಲಿ. ಥ್ಯಾಂಕ್ಸ್ ಮಾ. ಜೈ ಮಹಾಕಾಲ. ದಿಗ್ವಿಜಯ, ಮನಸ್ಸಲ್ಲಿ ಯಾವುದೋ ದುಗುಡ ಹೊತ್ಕೊಂಡಿರೋ ಆಗಿದೆ, ಏನಾಯ್ತು? ಅದೇ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಾಬಾ. ನನಗೊಂದು ಕೆಟ್ಟ ಕನಸು ಬಿತ್ತು. ಕೆಟ್ಟ ಕನಸಿಗೆ ಭಯಭೀತನಾಗಿ ನನ್ನ ಎದುರಿಗೆ ಬಂದು ನಿಂತಿದ್ದೀಯಾ? ಅದು ಅಂತಿಂತ ಕನಸಲ್ಲ. ಆದಿಶೇಷ ನನ್ನ ಕಣ್ಮುಂದೆ ಬಂದಿದ್ದ. ಅದು ಬೇರೆ ಯಾರು ಅಲ್ಲ, ನನ್ನ ಮಗ ತ್ರಿಶೂಲ್. ನಾನು ನಿನ್ ಸುಮ್ಮನೆ ಬಿಡಲ್ಲ, ನಿನ್ ಮೇಲೆ ಸೇಡ್ ತೀರಿಸ್ಕೋತೀನಿ ಅಂತಿದ್ದ. ಆ ಕನಸು ಬಿದ್ದಾಗಿಂದ ಮನಸ್ಸು ಯಾಕೋ ತುಂಬಾ ಭಾರ ಅನಿಸ್ತಾ ಇದೆ. ನಿನ್ನ ಸಮಸ್ಯೆ ಇದು. ಬಾಬಾ, ನನ್ನ ಕನಸು ನಿಜನ? ನನ್ನ ಮಗನೇ ಆದಿಶೇಷನ? ನಾನು ನನ್ನ ಶತ್ರುಗೆ ಜನ್ಮ ಕೊಟ್ಟಿದ್ದೀನ? ಸತ್ಯ ದರ್ಶನ ಆಗೋದಕ್ಕೆ ನೀನಿನ್ನೂ 2 ದಿನ ಕಾಯಲೇಬೇಕು. ನಾನು ಕಳುಹಿಸಿರುವ ಅಸ್ತ್ರ ತನ್ನ ಕಾರ್ಯವನ್ನು ಮುಗಿಸಿ ಎಲ್ಲ ಇಚ್ಛಾಧಾರಿ ನಾಗಗಳನ್ನು ನಿನ್ನ ಮುಂದೆ ಅನಾವರಣಗೊಳಿಸುತ್ತದೆ. ಅವರ ಸತ್ಯದ ರೂಪವನ್ನ ನಿನಗೆ ದರ್ಶನ ಮಾಡುತ್ತದೆ. ನಾನು 2 ದಿವಸ ಕಾಯಲೇಬೇಕಾ? ಅಟ್ಲೀಸ್ಟ್ ನನಗೆ ಬಿದ್ದಿರೋ ಕನಸು ಸತ್ಯನ ಅಲ್ವಾ ಅನ್ನೋದೊಂದು ಸುಳಿವಾದ್ರೂ ಕೊಡಿ. ನೀವು ಕಳಿಸಿರೋ ಅಸ್ತ್ರ ನನ್ನ ಕನ್ಸಲ್ಲಿ ಬಂದಿದ್ರು ಮುನ್ಸೂಚನೆನಾ? ತ್ರಿಶೂಲನೇ ಆದಿಶೇಷ ಅನ್ನೋದು ನಿಜ ಆಗ್ಬಿಡುತ್ತಾ? ದಿಗ್ವಿಜಯ, ನೀನು ಪದೇ ಪದೇ ಅನುಮಾನಿಸುತ್ತಿರುವುದು ನಿನ್ನ ಮಗನನ್ನೇ ಎನ್ನುವುದು ನಿನ್ನ ಗಮನದಲ್ಲಿರಲಿ. ಒಂದು ವೇಳೆ ಅವನು ಆದಿಶೇಷ ಎನ್ನುವುದು ಸುಳ್ಳಾದರೆ ಎಲ್ಲರ ಮುಂದೆ ನೀನು ತಲೆ ತಗ್ಗಿಸಬೇಕಾಗುತ್ತದೆ. ಅವನೇ ಆದಿಶೇಷ ಅನ್ನೋದು ಸತ್ಯ ಆದ್ರೂ ತಲೆ ತಗ್ಗಿಸ್ಲೇಬೇಕು. ಸುಳ್ಳಾದ್ರೆ ಅವಮಾನದಿಂದ, ಸತ್ಯ ಆದ್ರೆ ಪುತ್ರ ಶೋಕದಿಂದ. ನೋಡಿ ಬಾಪ, ಅವ್ರಿಗೆ ಮಗ ಅನ್ನೋ ಭಾವನೆಗಿನ್ನ ಶತ್ರುನಾಶದ ಯೋಚನೆ ಬರ್ತಾ ಇದೆ. ಬರಲೇಬೇಕಲ್ಲ ನಂದೀಶ. ಅವನು ಹುಟ್ಟಕ್ ಮುಂಚೆನೆ ನನಗೆ ನಾಗಮಣಿ ಮೇಲೆ ಆಸೆ ಹುಟ್ಟಿತ್ತು. ಹಾಗಾಗಿ ನನಗೆ ನಾಗಮಣಿನೇ ಮುಖ್ಯ. ದಿಗ್ವಿಜಯ, ನೀನು ಉದ್ವೇಗಕ್ಕೆ ಒಳಗಾಗುತ್ತಿದ್ದೀಯ. ಅದು ನಿನ್ನ ಭವಿಷ್ಯಕ್ಕೂ ಒಳ್ಳೆಯದಲ್ಲ, ಆರೋಗ್ಯಕ್ಕೂ ಕೂಡ. ಇನ್ನೇನ್ ಮಾಡ್ಲಿ ಬಾಬಾ?
ನಾನು ಕಣ್ಣು ಮುಚ್ಚಿದ್ರು ಸಾಕು ನನ್ನ ಕಣ್ಮುಂದೆ ಬರ್ತಾನೆ. ನೀನು ಗಟ್ಟಿಯಾಗಬೇಕು. ಇನ್ನೆರಡು ದಿನದಲ್ಲಿ ಅವನ್ ಯಾರೆಂಬುದು ನಿನಗೆ ತಿಳಿಯುತ್ತದೆ. ಅಲ್ಲಿಯವರೆಗೂ ನಿನ್ನ ಶಕ್ತಿಯನ್ನೆಲ್ಲ ಸಂಗ್ರಹಿಸಿಕೋ. ಆದಿಶೇಷ ನಿನ್ನೆದುರಿಗೆ ಬಂದಾಗ ಅವನನ್ನು ಸೋಲಿಸಿ ಸಂಹಾರ ಮಾಡಲು ಅಗಾಧವಾದ ಶಕ್ತಿ ನಿನಗೆ ಅತ್ಯವಶ್ಯಕ. ಸರಿ ಬಾಬಾ, 2 ದಿನ ತಾನೆ ಕಾಯ್ತೀನಿ. ಆದ್ರೆ 3ನೇ ದಿನ ಸೂರ್ಯ ಹುಟ್ಟೋದ್ರೊಳಗಡೆ ಇವನು ಹುಟ್ಟು ಅಡಗಿರ್ಬೇಕು. ಅದೇ ನನ್ನ ಆಸೆ. ಖಂಡಿತ ನನ್ನ ಆಶೀರ್ವಾದ ನಿನಗಿದೆ. ಹೋಗು ಹೋಗು.